ಸ್ಯಾಡ್ ರಿಯಾಲಿಟಿ ಹೇಳ, ಕೆಲವರು ಜಾಬ್ ಜಾಯ್ನ್ ಆದ್ಮೇಲೆ ಕಮಿಟ್ಮೆಂಟ್ ಶುರು ಮಾಡ್ಕೋತಾರೆ. ಕೆಲವರು ಕಮಿಟ್ಮೆಂಟ್ ಇಟ್ಕೊಂಡೇ ಜಾಬ್ ಜಾಯ್ನ್ ಆಗ್ತಾರೆ. ಅಂದ್ರೆ ಅವರಿಗೆ ಜಾಬ್ ಜಾಯ್ನ್ ಹಾಕೋ ಮುಂಚೆನೆ ಸುಮಾರಷ್ಟು ಕಮಿಟ್ಮೆಂಟ್ಸ್ ಗಳಿರುತ್ತೆ. ಅಂದ್ರೆ ಮನೆ ಸಾಲ ತೀರಿಸಬೇಕು, ಮನೆಗೆ ರೇಷನ್ ತರಬೇಕು, ಮನೆ ಬಾಡಿಗೆ ಕಟ್ಟಕ್ ಹೆಲ್ಪ್ ಮಾಡ್ಬೇಕು, ಅಮ್ಮಂಗೆ ಹೆಲ್ಪ್ ಮಾಡ್ಬೇಕು, ಅಪ್ಪಂಗೆ ಹೆಲ್ಪ್ ಮಾಡ್ಬೇಕು, ಆಮೇಲೆ ಅಪ್ಪ ಅಮ್ಮ ಹತ್ರ ದುಡ್ಡು ಕೇಳಬಾರ್ದು ಆಯ್ತಾ. ತುಂಬಾ ಕಮ್ಮಿ ಪ್ರಿವಿಲೇಜಸ್ ಇರುತ್ತೆ. ಹೆಂಗೆ ಅಂದ್ರೆ ಅವರಿಗೆ ಮುಂಚೆನೆ ಕಮಿಟ್ಮೆಂಟ್ ಇರುತ್ತೆ. ಈಗ ಜಾಬ್ ಆಗ್ತಿದಂಗೆ ಅದನ್ನೆಲ್ಲ ತೀರಿಸಬೇಕು. ಲೆಟ್ಸ್ ಈಗ ಒಂದು ಜಾಬ್ ಜಾಯ್ನ್ ಆಗ್ತಿದಂಗೆ ಓಕೆ ಮನೆಗೆ EMI ಇಷ್ಟು, ಆಮೇಲೆ ಲೋನಿಗೆ ಇಷ್ಟು, ಪರ್ಸನಲ್ ಲೋನಿಗೆ ಇಷ್ಟು, ಮನೆ ರೇಷನ್ಗೆ ಇಷ್ಟು, ಸೊ ಇವೆಲ್ಲ ಕೊಡ್ಕೊಂಡು ಪರ್ಸನಲ್ ಏನಂತಾರಲ್ಲ ಕಮಿಟ್ಮೆಂಟ್ಸ್ ಏನಿದೆಯಲ್ಲ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡು ಮಾಡ್ಬೇಕು. ಕೆಲವ್ರು ಹೆಂಗೆ ಅಂದ್ರೆ ಜಾಬ್ ಜಾಯ್ನ್ ಆದ್ಮೇಲೆ ಕಮಿಟ್ಮೆಂಟ್ ಮಾಡ್ಕೋತಾರೆ. ಅಂದ್ರೆ ಜಾಬ್ ಬರ್ತಿದೆ, ಅವ್ರಿಗೇನು ಮನೆಗೇನು ನೋಡ್ಕೋಬೇಕು ಅನ್ನೋದೇನಿಲ್ಲ. ಜಸ್ಟ್ ಜಾಬ್ ಜಾಯ್ನ್ ಆಗಿದ್ದೀನಿ, ಓಕೆ ಒಂದ್ 50,000 ಸ್ಯಾಲ್ರಿ ಬರುತ್ತೆ, 1,00,000 ಬರುತ್ತೆ, ಓಕೆ ಒಂದು EMI ಮಾಡ್ದ, ಒಂದು ಕಾರ್ ತಗೊಂಡ, ಅಥವಾ ಒಂದು ಮನೆ ತಗೊಂಡ, ಅಥವಾ ಇನ್ನೊಂದೇನೋ ಐಫೋನು, ಅಥವಾ ಇನ್ನೊಂದು ಯಾವ್ದೋ ಲಕ್ಸುರಿ ಅಫೋರ್ಡ್ ಮಾಡ್ದ, ಅವರಿಗೆ ಮನೆಗೆ ದುಡ್ಡು ಕೊಡಬೇಕು ಕಳಿಸ್ಬೇಕು ಅನ್ನೋದೇನಿರಲ್ಲ. ಸೊ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಇರಲ್ಲ, ಅವ್ರಿಗೆ ಮಾತ್ರ ಈ ಪೇನ್ ಗೊತ್ತು. ಮನೆಗೆ ಒಂದಿಷ್ಟು ದುಡ್ಡು ಕೊಡಬೇಕು, ಮೇಂಟೆನೆನ್ಸ್ ದುಡ್ಡು. ಯಾಕೆಂದ್ರೆ ಮನೆಯೂ ನಡಿಬೇಕಲ್ವಾ, ಪ್ಲಸ್ ಅವ್ರಿಗೆ ನೋಡ್ಕೋಬೇಕು, ಅವ್ರ ಗ್ರೋತ್ ನೋಡ್ಕೋಬೇಕು. ಸೊ ಯಾರ್ಯಾರು ಈ ತರ ಇದಾರಲ್ಲ, ಕಮಿಟ್ಮೆಂಟ್ ಜಾಬ್ ಸಿಗೋಕ್ಕೂ ಮುಂಚೆನೆ ಕಮಿಟ್ಮೆಂಟ್ ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್. ನೀವು ನೆಕ್ಸ್ಟ್ ಲೆವೆಲಿಗೆ ಮುಂದೆ ಬರ್ತೀರಾ ಜೀವನದಲ್ಲಿ. ಯಾಕೆಂದ್ರೆ ನಿಮಗೆ ಕಷ್ಟ ಗೊತ್ತು, ನೀವು ಕಮ್ಮಿ ಮೇಂಟೆನೆನ್ಸ್ ಅಲ್ಲೂ ಬದುಕ್ತೀರಾ ಆಯ್ತಾ. ನಿಮಗೆ ಪ್ರಿವಿಲೇಜ್ ಬೇಕಾಗಿಲ್ಲ. ನಿಮ್ಮಷ್ಟು ಹಾರ್ಡೆಸ್ಟ್ ಮೈಂಡ್ ಸೆಟ್ ಯಾರು ಇರಲ್ಲ. ನೀವು ಎಲ್ಲಿದ್ರು ಬದುಕ್ತೀರಾ, ಎಲ್ಲಿದ್ರು ಸರ್ವೈವ್ ಆಗ್ತೀರಾ. ಯು ಆರ್ ದ ಟ್ರೂ ವಾರಿಯರ್ ಮೈಂಡ್ ಸೆಟ್ ಇಂಡಿವಿಜುವಲ್ಸ್. ಸಿಕ್ಕಾಪಟ್ಟೆ ಒಳ್ಳೇದ್ ಮಾಡ್ತೀರಾ. ಯಾಕಂದ್ರೆ ನೀವು ಸ್ವಾರ್ಥಿ ಆಗ್ದೇನೆ ನಿಮ್ಮ ಮನೆಗೆ ಹೆಲ್ಪ್ ಮಾಡ್ತೀರಾ, ನಿಮ್ಮ ಸುತ್ತಮುತ್ತ ಇರೋರ್ನ ಹೆಲ್ಪ್ ಮಾಡ್ತೀರಾ. ಸೊ ಟ್ಯಾಗ್ ಮಾಡಿ ಅಂತ ವಾರಿಯರ್ಸ್ ನ ಕಮೆಂಟ್ ಸೆಕ್ಷನ್ ನೋಡೋಣ ಎಷ್ಟು ಜನ ಇದಾರೆ ನಮ್ ತರ ಅಂತ ಹೇಳ್ಬಿಟ್ಟು. ಅಂಡ್ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಬ್ರದರ್ ಅಂಡ್ ಸಿಸ್ಟರ್.